ನೋಡಿ ಹೆಸ್ರು ಕಾಳ್ದು ಕರಿ ಮಾಡಿದ್ದೀನಿ. ಎಷ್ಟು ರುಚಿ ಅಂದರೆ ಹೇಳ್ತಿರ್ದು. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಹೆಸ್ರು ಕಾಳು ರಾತ್ರಿ ನೆನೆಸ್ಬಿಟ್ಟು ಈ ಥರ ಹಬೆಗೆ 10 ನಿಮಿಷ ಇಟ್ಕೊಳ್ಳಿ. ಇಲ್ಲಿ ಹಬೆಗೆ ಇಟ್ಬಿಟ್ಟು ಪಕ್ಕದಲ್ಲಿ ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋದ್ರೊಳಗೆ ಅದಾಗ್ಬಿಡುತ್ತೆ. ನೋಡಿ, ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ರೌಂಡ್ಗೆ ಹಚ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಅರಿಶಿನ ಸ್ವಲ್ಪ ಹಾಕ್ಕೊಂಡು, ಇದು ನೋಡಿ ಸಾರು ಪುಡಿ ಸ್ವಲ್ಪ, ಅರಿಶಿನ ಸ್ವಲ್ಪ ಹಾಕಿ ಫುಲ್ಲು ಫ್ರೈ ಮಾಡಿ. ಈಗ ಇದು ನೋಡಿ ಬೆಂದಿದೆಯಾ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಾ. ಇದೆಲ್ಲ ಹಾಕ್ಬಿಟ್ಟು ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳ್ತೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಖತ್ ರುಚಿ ಇರುತ್ತೆ. ಕಾಯಿ ತುರಿ ಹಾಕಿ ಕಲಸಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ. ಇದು ನಾನು ಚಪಾತಿಗೆ ಮಾಡಿದ್ದು. ಅನ್ನಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ. ಇಷ್ಟ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಲಾಸ್ಟಿಗೆ ಸರ್ವ್ ಮಾಡಿಕೊಂಡ್ರೆ ಇದು ಬರೀದೇ ಬೌಲ್ಗೆ ಹಾಕ್ಕೊಂಡು ತಿಂದುಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಎಲ್ಲರೂ ಶೇರ್ ಮಾಡಿ ಪ್ಲೀಸ್.